ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸ್ ಯಾವ್ಯಾವುದಿದೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಹತ್ರ ಬಂದುಬಿಟ್ಟು ಆಲ್ಮೋಸ್ಟ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಇದೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು 1 ಗ್ರಾಮ್ ಗೋಲ್ಡ್ ಎಲ್ಲ. ಇವಾಗಲೂ ಕೂಡ ಚೆನ್ನಾಗಿರುತ್ತೆ ಎಲ್ಲ ಕಲೆಕ್ಷನ್ಸ್ ಕೂಡ. ಅದರಲ್ಲಿ ಸ್ವಲ್ಪ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ್ಯಾವುದಿದೆ ಅಂತೇಳಿ ತೋರಿಸ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಫಸ್ಟು ಈ ಒಂದು ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು 1 ಗ್ರಾಮ್ ಗೋಲ್ಡೇ, ತುಂಬಾ ಚೆನ್ನಾಗಿದೆ. ಇದು ಬಂದು ನನಗೆ ನಾನು 2-3 ಇಯರ್ಸ್ ಬ್ಯಾಕ್ಸ್ ತೊಗೊಂಡಿದ್ದು. ಬಟ್ ಅದ್ರದ್ದು ಸ್ವಲ್ಪ ಒಂದೆರಡು ಕಿತ್ತೋಗಿಬಿಟ್ಟಿದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷ ಆಗಿದೆ, 1-2-3 ವರ್ಷ ಆದ್ರೂ ಕೂಡ ಅದು ಕಲರ್ ಆಗಲಿ ಯಾವುದು ಕೂಡ ಚೇಂಜ್ ಆಗಿಲ್ಲ. ಅದು 2 ಇಯರ್ಸ್ ಗ್ಯಾರಂಟಿನೂ ಕೂಡ ಇತ್ತು. ತುಂಬಾ ಚೆನ್ನಾಗಿದೆ ಡಿಸೈನು. ಆವಾಗ ಈ ಥರದ್ದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿತ್ತು ಅಂತೇಳ್ಬಿಟ್ಟು ನಾನು ತೊಗೊಂಡಿದ್ದೆ. ಅದು ಸ್ವಲ್ಪ ಅದು ಸ್ವಲ್ಪ ಕೆಳಗಡೆ ಸ್ಟೋನ್ ಥರದ್ದೆಲ್ಲ ಬರುತ್ತಲ್ವ, ಅದು ಗೋಲ್ಡು, ಅದು ಒಂದು 2-3 ಹತ್ರ ಕಟ್ ಆಗಿಬಿಟ್ಟಿದೆ. ಅದರ್ವೈಸ್ ಇದು ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಬಂದ್ಬಿಟ್ಟು ಚೈನ್ ಕೂಡ ಲಿಂಕ್ ಕೊಟ್ಟಿದ್ದಾರೆ, ನಾವು ಅಡ್ಜಸ್ಟ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ರೀನ್ ಮತ್ತು ಪಿಂಕ್ ರೆಡ್ಡಿಶ್ ಥರ ಬರುತ್ತೆ ಸ್ಟೋನ್ಸ್ದು. ಅದು ಕೂಡ ಅಷ್ಟೇ ಕೆಳಗಡೆ ಮುತ್ತೆಲ್ಲ ಬಂದಿದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಪ್ರೈಸಸ್ ಎಲ್ಲ ಅಷ್ಟು ನೆನಪಿಲ್ಲ, ಬಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನನಗೆ ಕಲರ್ ಯಾವುದು ಶೇಡು ಕೂಡ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ, ಅಥವಾ ಅದಕ್ಕೆ ಕವರ್ ಕೊಟ್ಟಿರ್ತಾರಲ್ವ, ಆ ಕವರಲ್ಲಿ ಹಾಕಿಟ್ರೂ ತುಂಬ ಚೆನ್ನಾಗಿರುತ್ತೆ. ಕವರಲ್ಲಿ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಆವಾಗ ಕಲರ್ ಶೇಡ್ ಆಗೋದಾಗಲಿ ಅಥವಾ ಏನೂ ಆಗೋದಿಲ್ಲ. ಇದು ಕೂಡ ಅಷ್ಟೇ ತುಂಬಾ ವರ್ಷ ಆಯಿತು ತೊಗೊಂಡು. ಬಟ್ ಯಾವುದೇ ರೀತಿ ಕಲರ್ ಶೇಡ್ ಆಗಿರ್ಬೋದು, ಯಾವುದು ಕೂಡ ಶೇಡ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು, ಗುಂಡು ಇರೋವಂಥದ್ದು ಲಾಂಗ್ ಹಾರ. ಇದು ಕೂಡ ಅಷ್ಟೇ ಸಿಂಪಲಾಗಿ ಇದು ಒಂದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು ಅದು ಫಿನಿಶಿಂಗ್ ಆಗಿರ್ಬೋದು, ಬೀಡ್ಸ್ದು, ಹಾಗೆಯೇ ಲಕ್ಷ್ಮಿ ಫಿನಿಶಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಇದರದ್ದು ಗೋಲ್ಡ್ ಒಂದು ತೊಗೊಬೇಕು ಅಂತ ಅಂದ್ಕೊಂಡೆ, ಬಟ್ ತೊಗೊಳಕ್ಕಾಗಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಸ್ಟೋನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇದು ಕೂಡ ಕಲರ್ ಯಾವುದು ಕೂಡ ಶೇಡ್ ಆಗಿಲ್ಲ. 1 ಗ್ರಾಮ್ ಗೋಲ್ಡ್ ಆಲ್ಮೋಸ್ಟ್ ನನ್ನ ಹತ್ರ ಇರೋದು ಯಾವುದೂ ಕೂಡ ಶೇಡ್ ಆಗಿಲ್ಲ. ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಪರ್ಲ್ಸ್ ಬೇರೆ ಬಂದಿದೆ ಇದಕ್ಕೆ, ವೈಟ್ ಕಲರ್ ಪರ್ಲ್ಸು, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ನೆಕ್ಸ್ಟ್ ಇದು ಒಂದು ಲಾಂಗ್ ಹಾರ. ಇದೂ ಕೂಡ ಅಷ್ಟೇ ಆವಾಗಲೇ ಸೆಕೆಂಡ್ ತೋರಿಸಿದ್ನಲ್ಲ, ಆ ಒಂದು ನೆಕ್ಲೆಸ್ಗೆ ಇದು ಹಾರ ಮ್ಯಾಚಿಂಗು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನಾವು ಬೇಕಂದರೆ ಡಾಬ್ ಥರನೂ ಯೂಸ್ ಮಾಡ್ಕೋಬೋದು, ಸೊಂಟದ ಪಟ್ಟಿಯಾಗಿ, ಇಲ್ಲ ಲಾಂಗ್ ಹಾರ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಇದು ಕೂಡ ಅಷ್ಟೇ ತುಂಬಾ ವರ್ಷ ಆಯಿತು ತೊಗೊಂಡು. ಬಟ್ ಯಾವುದೇ ರೀತಿ ಕಲರ್ ಕೂಡ ಹೋಗಿಲ್ಲ. ಇದು ತುಂಬಾ ಚೆನ್ನಾಗಿದೆ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೇಮ್ ಗೋಲ್ಡು ಯಾವ ರೀತಿ ಕಾಣುತ್ತೆ ಆ ರೀತಿ ಕಾಣುತ್ತೆ ಇದು ಕೂಡ. ನೆಕ್ಸ್ಟ್ ಇದೊಂದು ಸ್ಮಾಲ್ ನೆಕ್ಲೆಸ್ಸು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ಲಾಗಿ ಡ್ರೆಸ್ ಕೂಡ ವೇರ್ ಮಾಡ್ಬೋದು, ಅಥವಾ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು, ಅಥವಾ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಮಗಳಿಗೆ ತೊಗೊಂಡಿರೋವಂಥದ್ದು ಇದು. ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ. ಮಧ್ಯೆ ವೈಟ್ ಕಲರ್ ಸ್ಟೋನ್ಸು ಮತ್ತು ರೆಡ್ದು ಸೆಂಟರಲ್ಲಿ ಸ್ಟೋನ್ಸ್ ಬರುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಕಲರ್ ಕೂಡ ಹೋಗಿಲ್ಲ ಇದು ಕೂಡ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಸಿಂಪಲ್ ನೆಕ್ಲೆಸ್ಸು. ಅದು ಸುಮ್ಮನೆ ಅದು ಒಂದು ಶಾಪಲ್ಲಿ ತೊಗೊಂಡಿದ್ದು ಅನಿಸುತ್ತೆ ಇದು. ಇದೇನು ಗ್ಯಾರಂಟಿ ಏನಿಲ್ಲ, ಬಟ್ ಕಲರ್ ಏನೂ ಹೋಗಿಲ್ಲ. ಸಿಂಪಲಾಗಿ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಯೂಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ನೆಕ್ಸ್ಟ್ ಇದು ಸೊಂಟದ ಪಟ್ಟಿ. ಅದಕ್ಕೆ ಸೇಮ್ ಕಾಂಬಿನೇಷನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಸೆಟ್ ತೊಗೊಂಡಿದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ಲಾಗಿ ಯಾವುದಾದ್ರೂ ಸ್ಯಾರಿ ವೇರ್ ಮಾಡ್ಬೋದು. ಇದಕ್ಕೂ ಕೂಡ ಅಷ್ಟೇ ರೆಡ್ ಆ್ಯಂಡ್ ಗ್ರೀನು ಕಾಂಬಿನೇಷನಲ್ಲಿ ಬಂದಿದೆ. ಹಾಗೆ ಸ್ಮಾಲ್ ಪರ್ಲ್ಸ್, ವೈಟ್ ಪರ್ಲ್ಸ್ ಥರ ಬರುತ್ತಲ್ಲ ಅದು,
ಚೆನ್ನಾಗಿ ಬಂದಿದೆ. ನೀವು ಹಾರ ಬೇಕಂದ್ರೂ ಹಾರವಾಗಿ ಯೂಸ್ ಮಾಡ್ಬೋದು. ಕೆಳಗಡೆ ಏನಾದರೂ ಪೆಂಡೆಂಟ್ ಥರ ಯೂಸ್ ಮಾಡಿ, ಇಲ್ಲ ನಾವು ಸೊಂಟದ ಪಟ್ಟಿ ಯೂಸ್ ಮಾಡ್ತೀವಿ ಅಂದರೆ ಸೊಂಟದ ಪಟ್ಟಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಇದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ವರಮಹಾಲಕ್ಷ್ಮಿಗೆ ಅವಾಗೆಲ್ಲ ಹಾಕ್ತಾಯಿದ್ದೆ ಈ ಜ್ಯುವೆಲರ್ಸ್ ಎಲ್ಲ. ನಾವೇನು ವೇರ್ ಮಾಡ್ತಿಲ್ಲ, ಬಟ್ ಇವಾಗ ಬೇರೆ ತೊಗೊಂಡಿರೋದ್ರಿಂದ ವರಮಹಾಲಕ್ಷ್ಮಿಗೆ ಈಗ ನಾವು ಮಕ್ಕಳಿಗೆ ಯಾವುದಕ್ಕಾದ್ರು ಫಂಕ್ಷನ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಕಲರ್ ಶೇಡ್ ಆಗಿಲ್ಲ, ಅಷ್ಟು ಕ್ಲೀನಾಗಿದೆ. ಇದು ಬಂದು ವೈಟ್ ಪರ್ಲ್ಸ್ ಬರುತ್ತಲ್ಲ, ಟ್ರೆಂಡಿಂಗಲ್ಲಿತ್ತಲ್ಲ ಆ ಥರದ್ದು. ಪೆಂಡೆಂಟ್ ಬಂದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ, 2 ಮಧ್ಯ ಗುಂಡು ಬರುತ್ತೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಯಾರಿಗೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಇದು ಆ್ಯಂಡ್ ರೆಡ್ ಕಲರ್ ಎರಡೂ ಕೂಡ ತೋರಿಸ್ತೀನಿ ನಿಮಗೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಚಿಕ್ಕ ಮುತ್ತು ಬರುತ್ತೆ ವೈಟ್ ಕಲರ್ದು, ಅದು ಇದಕ್ಕೆ ಥ್ರೆಡನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಸಿಂಪಲ್ಲಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದರಲ್ಲೇ 2 ಕಲರ್ಸ್ ಇದೆ, ಒಂದು ರೆಡ್ ಒಂದು ವೈಟ್ ತೊಗೊಂಡಿದ್ದು. ಇದು ನೋಡಬಹುದು ಸೇಮ್ ಡಿಸೈನು ಸೇಮ್ ಪ್ಯಾಟ್ರನ್ನು, ಬಟ್ ಮುತ್ತು ಬೇರೆ ಇದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಇದು ಕೂಡ ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ 1 ಗ್ರಾಮ್ ಗೋಲ್ಡಲ್ಲಿರೋದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಜಾಸ್ತಿ ದಿನ ಕೂಡ ಬಾಳಿಕೆ ಬರುತ್ತೆ. ಇದು ಒಂದು ಚೋಕರು. ಆಲ್ಮೋಸ್ಟ್ ಎಲ್ಲ ನೆಕ್ಲೆಸು ಎಲ್ಲ ಹಾರಲ್ಲೂ ಕೂಡ ಲಕ್ಷ್ಮಿ ಇರೋದನ್ನೇ ನಾನು ಪರ್ಚೇಸ್ ಮಾಡಿರೋದು. ಲಕ್ಷ್ಮಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬರೀ ಲಕ್ಷ್ಮಿದೇ ತೊಗೊಂಡಿದ್ದೀನಿ. ಇದು ಕೂಡ ಚೋಕರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸಿಂಪಲ್ ಹಾಕ್ಕೊಂಡ್ರೆ ಸಾಕು, ಸ್ಯಾರಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದು ಬಂದು ಅದಕ್ಕೊಂದು ಇನ್ನೊಂದು ನೆಕ್ಲೆಸಿಗೆ ಕಾಂಬಿನೇಷನಾಗಿ ಜುಮ್ಕಿ ಕೊಟ್ಟಿದ್ದು. ಅದು ಜುಮ್ಕಿ ಏನು ಅಷ್ಟು ಚೆನ್ನಾಗಿಲ್ಲ ಅದು. ಇದು ಬಂದು ಸ್ಯಾರಿಗೆ ವೇರ್ ಮಾಡೋ ಪಿನ್ನು. ಇದು ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಬೈತಲೆ ಬೊಟ್ಟು. ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ಚಿಕ್ಕದಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಅದನ್ನು ಕೂಡ 1 ಗ್ರಾಮ್ ಗೋಲ್ಡಲ್ಲೇ ತೊಗೊಂಡಿರೋದು. ಕೆಲವೊಬ್ಬರು 1 ಗ್ರಾಮ್ ಗೋಲ್ಡ್ ಅಂದರೆ ಅದರಲ್ಲಿ 1 ಗ್ರಾಮ್ ಗೋಲ್ಡ್ ಇರುತ್ತೆ ಅಂತ ಅಂದ್ಕೊಂಡಿದ್ರೆ, ಇಲ್ಲ, ಅದು ಬರೀ ಹೆಸ್ರಿಗೆ ಮಾತ್ರ 1 ಗ್ರಾಮ್ ಗೋಲ್ಡು. ಈ ನೆಕ್ಲೆಸ್ ನೋಡ್ತಾ ಇರ್ಬೋದು, ಇದು ನಮ್ಮ ಆಂಟಿ ಮನೆ ಹತ್ರ ಹೋದಾಗ ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ದಿದ್ದು. ಬಟ್ ಗೋಲ್ಡ್ ಥರ ಕಾಣಿಸುತ್ತೆ ಅಂತ ತೊಗೊಂಡೆ, ಬಟ್ ಒಂದೇನೂ ವೇರ್ ಮಾಡಲಿಲ್ಲ. ಸುಮ್ಮನೆ ಸಿಂಪಲಾಗಿ ಒಂದ್ಸರಿ ಹಾಕಿ ತೆಗೆದಿಟ್ಟಿದ್ದಷ್ಟೇ. ಬಟ್ ಕಲರ್ ಯಾವುದೇ ರೀತಿ ಕಲರ್ ಹೋಗಿಲ್ಲ. ಈ ಡಿಸೈನ್ ನೋಡಿ ನೀವು ಯಾವ ಥರ ಇದೆ ಅಂತೇಳಿ. ಸಿಂಪಲಾಗಿ ಸೇಮ್ ಗೋಲ್ಡ್ ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ವೇರ್ ಮಾಡಿಲ್ಲ, ಇನ್ನು ನೋಡಬೇಕು ಯಾವಾಗ ವೇರ್ ಮಾಡೋದು ಅಂತೇಳಿ. ಬಟ್ ಅದು ಸ್ಟೋನ್ಸ್ ಎಲ್ಲ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ಆಗಲ್ಲ, ಯಾವುದೂ ಬ್ಲ್ಯಾಕ್ ಆಗಿಲ್ಲ. ಬಾಕ್ಸಲ್ಲಿ ಹಾಕಿಟ್ಟಿರೋದ್ರಿಂದ ಸೇಮ್ ಅದೇ ಥರನೇ ಇದೆ. ನೆಕ್ಸ್ಟ್ ಬಂದು ಇದು ಬ್ಯಾಂಗಲ್ಲು. ಇದು 2 ಬ್ಯಾಂಗಲ್ ತೊಗೊಂಡಿದ್ದು. ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದು 1 ಗ್ರಾಮ್ ಗೋಲ್ಡ್ ಶಾಪಲ್ಲೇ. ಇದು ಬಂದು 1000 ರೂಪೀಸ್ ಆಗಿತ್ತು ಆವಾಗ, 2 ಬ್ಯಾಂಗಲ್ಲು ಸೇರಿ. ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು 1000ಗೆ 2 ಬ್ಯಾಂಗಲ್ ತೊಗೊಂಡಿದ್ದೆ. ಸ್ವಲ್ಪ ಚುಚ್ಚುತ್ತೆ ಹಾಕ್ಕೊಬೇಕಾದ್ರೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಂಗಲ್ಸ್ಗೆ. ಅದರ ಮಧ್ಯ ಸೆಂಟರಲ್ಲಿ ಎಲ್ಲ ಬ್ಯಾಂಗಲ್ಸ್ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಬಟ್ ಕಲರ್ ಯಾವುದೂ ಹೋಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಕೂಡ 2 ಬ್ಯಾಂಗಲ್ ತೊಗೊಂಡಿದ್ದೆ, ಇನ್ನೊಂದೆಲ್ಲ ಮಿಸ್ ಆಗಿದೆ. ಇದು ಬಂದು ಆವಾಗ ಹವಳದ ಸರ ಅಂತ ಹೇಳ್ಬಿಟ್ಟು ತುಂಬ ಟ್ರೆಂಡಿಂಗಲ್ಲಿತ್ತು ಅಂತೇಳಿ ಇದನ್ನು ಪರ್ಚೇಸ್ ಮಾಡಿದ್ದು. ಇನ್ನೊಂದಿತ್ತು ನನ್ನ ಹತ್ರ, ಅದು ಕಳೆದೋಗ್ಬಿಟ್ಟಿದೆ. ಇದು ತುಂಬಾ ಚೆನ್ನಾಗಿದೆ, ಬಟ್ ನಾನು ಯಾವಾಗಲೂ ವೇರ್ ಮಾಡಿಲ್ಲ ಇದನ್ನು. ಬಟ್ ನನ್ನ ಹತ್ರ ಇದೆ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಅದು ಲಕ್ಷ್ಮಿ ಕಾಸು ಬರುತ್ತಲ್ಲ ಆ ಥರದ್ದು ಹವಳ ಬರುತ್ತೆ, ಅದ್ರದ್ದು ಇದು. ಇಷ್ಟು ಜ್ಯುವೆಲರ್ಸು ನಾರ್ಮಲ್ ನಾನು ಯಾವಾಗಲಾದ್ರೂ ಫಂಕ್ಷನ್ ವೇರ್ ಇದ್ದಾಗ ಹಾಕ್ಕೊಳೋದು. ನಿಮ್ಗೆ ಇಷ್ಟರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಸರ ಬಂದುಬಿಟ್ಟು ಗುಂಡಿಂದದು ತೋರಿಸಿಲ್ಲ ನಾನು, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನಾನು ಜಡೆ ಬಿಲ್ಲು ತೊಗೊಂಡಿದ್ದು, ಜಡೆಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಟೈಮ್ ತೊಗೊಂಡಿದ್ದು ಲಾಸ್ಟ್ ಇಯರು. ಬಟ್ ತುಂಬಾ ಚೆನ್ನಾಗಿದೆ. ಇದು ಬಂದರೆ 350 ರೂಪೀಸ್ ಏನೋ ಕೊಟ್ಟಿದ್ದು.
ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ 3 ಕಲರ್ಸ್ ಬಂದು ರೆಡ್ಡು, ಗ್ರೀನು, ಪಿಂಕು ಈ ಥರ ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಾಂಗ್ ಹೇರ್ ಇದ್ರೂ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಎಲ್ಲ ಜ್ಯುವೆಲರ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ಮದು ಹಳೆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಇತ್ತು ಈ ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಇಷ್ಟು ಬಂದು ನಂದು 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.